ನಮಸ್ಕಾರ, ನನ್ನ ಹೆಸರು ಚನ್ವೀರ್ ದಸ್ತಾಪುರ ಅಂತೇಳಿ. ಇದು ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ನ RSK ಕೇಂದ್ರ, ರೈತ ಸಂಪರ್ಕ ಕೇಂದ್ರ. ಇಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲರೂ ರೈತರು ಎಷ್ಟು ಜನ ಬಂದು ಕುಂತಿದ್ದಾರೆ ಅಂತೇಳಿ. ಇವತ್ತು ಸುಮಾರು ಜನ ರೈತರು 3 ದಿವಸದಿಂದ ಕಂಟಿನ್ಯೂ ಬರ್ತಾ ಇದ್ದಾರೆ. ಇವತ್ತು ಟೋಕನ್ ತೊಗೊಂಡಿದ್ದಾರೆ, ಕೆಲವೊಬ್ಬರು ರೈತರು ಟೋಕನ್ ತೊಗೊಂಡಿದ್ದಾರೆ. ಟೋಕನ್ ತೊಗೊಂಡು ಕೇಸಿಂದ ಮುಂಜಾನೆ ಬಂದು ಕೇಸಿಂದ ಕುಂತಾ ಇದ್ದಾರೆ. 6 ಗಂಟೆಗೆ ಟೋಕನ್ ಕೊಡ್ತಾರೆ ಅಂತೇಳಿ. ಇಲ್ಲಿ 10:30 ಆಗ್ಲತ್ತದ, ಟೈಮ್ ನೋಡಿರಿ ನೀವು, 10:30 ಆಗ್ಲತ್ತದ. ಈಗ ಬೀಗ ಇದೆ, ಯಾರು ಒಬ್ಬರೂ ಬಂದಿಲ್ಲ. ಈ 6 ಗಂಟೆಯಿಂದ ಮನೆಯಿಂದ ಏನಪ್ಪ ಅಂದ್ರೆ ಗಾಡಿ ಇಲ್ಲ, ಬಸ್ ಇಲ್ಲ ಅಂತ ವ್ಯವಸ್ಥೆ ಇಲ್ಲ ಅಂತೇಳಿ 6ಕ್ಕೆ ಬಂದು ಕೇಸಿಂದ ಇವ್ರು 6ಕ್ಕೆ ಬಂದು ಕುಂತಿದ್ದಾರೆ ಅಂತ. ಚಾ ಕುಂಡಿರ್ದಂಗೆ ಇಲ್ಲಿ ಕುಂಡ್ರಲಕ್ಕೂ ಜಾಗ ಇಲ್ಲ ನೋಡ್ರಿ, ಕೆಸರಾಗಿ ಹೋಗಿದೆ. ಆದ್ರೂ ಇವ್ರು ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇವತ್ತು ದೇಶದ ಕಣ್ಮಣಿ ಅಂತ ಹೇಳ್ತಾರೆ ರೈತರಿಗೆ. ಇವತ್ತು ದೇಶದ ಕಣ್ಮಣಿ ಎಲ್ಲ ಇವತ್ತು ಕಣ್ಣೀರು ಸುರಿಸ್ತಾ ಇದ್ರು. ಇವತ್ತು ಯಾವ ಅಧಿಕಾರಿಗಳಾಗಲಿ, ಇವತ್ತು ನಮ್ಮ ಗ್ರಾಮೀಣ ಶಾಸಕರುಗಳಾಗಲಿ, ಇವತ್ತು ಯಾವುದೇ ಒಂದು ಲೀಡರ್ಗಳಾಗಲಿ ಇವತ್ತು ಯಾರಿಗೂ ಈ ರೈತರ ಸಮಸ್ಯೆ ಕೇಳೋರು ಗತಿ ಇಲ್ಲ. ಬರೀ ಭಾಷಣಲ್ಲಿ ಹೇಳ್ತಾರೆ ರೈತರು ಅಂದರೆ ರೈತರು, ನಾವು ಅಂದರೆ ರೈತರು ಅಂತ. ಇವತ್ತು ಈ ರೈತರು ನೋಡ್ರಿ, ಇವತ್ತು ಅವರ ಎಷ್ಟು ದಿವಸ ಆಯ್ತು ನೀವು ಬಂದು? 2 ದಿವಸದಿಂದ ಓಡಾಡ್ಲತ್ತೀರಿ. ಎಷ್ಟು ಗಂಟೆಗೆ ಬಂದಿರಿ? ಮುಂಜಾನೆ 6ಕ್ಕೆ ಬಂದಿದ್ದಾರೆ ಅಂತ. ದಯವಿಟ್ಟು ಅಧಿಕಾರಿಗಳೇ, ನಿಮಗೆ ಏನಾದರೂ ಮಾನವೀಯತೆ, ನಾಚಿಕೆ, ಮರ್ಯಾದೆ ಅಂತಿದ್ರೆ ಈ ರೈತರ ಸಲುವಾಗಿ ನೀವಿದ್ದೀರಿ, ಹೊರತಾಗಿ ನಿಮ್ಮ ಸಲಿಂದ ರೈತರಿಲ್ಲ. ಅರ್ಥ ಮಾಡ್ಕೊಳ್ರಿ. ನಿಮ್ಮ ಪೇಮೆಂಟ್ ಬರ್ಬೇಕಂದ್ರೆ ರೈತರೇ ಕಾರಣ. ಇವತ್ತು ನೀವು ಏನಾದರೂ ನಿಮ್ಮ ಸಂಸಾರ ನಡಿಬೇಕಂದ್ರೆ ರೈತರು. ಈ ರೈತರಿಗೆ ಇಷ್ಟೊಂದು ದುಃಖ ಆಗ್ತದೆ ನೋಡಿ. ಕೇವಲ ಶಾಸಕರು ಬಂದ ದಿವಸ ಮಾತ್ರ ಒಂದೇ ದಿವಸ ಸೋಯೆ ಹಂಚಿದ್ದಾರೆ. ಮಾರನೇ ದಿವಸ ಕೇಳಿದ್ರೆ ಸೋಯೆ ಖಾಲಿ ಆಗಿದಾವ. ಇವತ್ತು ಬರ್ತಾವ, ನಾಳೆ ಬರ್ತಾವ ಅಂತ ಹೇಳ್ತಾ ಇದ್ದಾರೆ. ಸುಮಾರು 8 ದಿವಸ ಆಯ್ತು. ಇವತ್ತು ಇನ್ನೊಂದು 2-3 ದಿವಸ ಆದ್ರೆ ಬಿತ್ತಣಿಕೆನೇ ಟೈಮ್ ಹೋಗ್ತದೆ. ಇವತ್ತು ರೈತರಿಗೆ ಒಂದು 2 ದಿವಸ ಹೆಚ್ಚಕಮ್ಮ ಆದರೆ ಮುಂದೆ ಬರ್ತಕ್ಕಂಥ ಫಲವನ್ನು ಕರೆಕ್ಟಾಗಿ ಬರೋದಿಲ್ಲ, ಮುಂದೆ ಬರ್ತಕ್ಕಂಥ ಒಂದು ಫಲ ಬೆಳೆಯೋದಿಲ್ಲ. ಅದಕ್ಕೆ ನೇರವಾಗಿ ಹೊಣೆಗಾರ ಯಾರು ಅಂದರೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮೀಣ ಶಾಸಕರಿಗೆ ನಂಬಿ ಏನು ಓಟ್ ಹಾಕಿದ್ದಾರೆ ಈ ರೈತರು. ಅವ್ರದ್ದು ಗೋಳು ಕೇಳಿ ಇವತ್ತು ಏನಾದರೂ ರೈತರಿಗೆ ಏನಾದರೂ ಜವಾಬ್ದಾರಿ ಆದರೆ ಇವತ್ತು ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ನೇರವಾಗಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಹೆಸರು ಸಿದ್ದು ಪಾಟೀಲ್ ತಡ್ಕಲ್ ಅಂತೇಳಿ. ಇವತ್ತಿನ ದಿನ ಮಾನವ ಕೃಷಿ ಇಲಾಖೆ ಒಳಗೆ ಏನಂತ ಅನ್ಕೊಂಡು ಸಮಯ 10 ಆಗಿದೆ. ಅಂದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇನ್ನೂ ಗೇಟ್ ಹಾಕಿದೆ. ಹಿಂಗಾದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು? ಈಗ ಆಲ್ರೆಡಿ ಮಳೆ ಬಂದದ, ಈಗ ಬಿತ್ತಣಿಕೆ ಚಾಲು ಅವ, ಬೀಜ ಕೊಡಲು ಹೋಗ್ಯಾರ. ಈಗ ಟೋಕನ್ ಕೊಟ್ಟು 2-3 ದಿನ ಆಯಿತು, ಅವ್ರಿಗೆ ಬೀಜ ಇಲ್ಲ, ಏನೂ ಇಲ್ಲ. ಪೂರ್ತಿ ವಯಸ್ಸಾದ ಮುದುಕರ ಈಗ ಏನಂತ ಮಾಡಬೇಕು? ಅವರು ಮುಂಜಾನೆ 6ಕ್ಕೆ ಬಂದು ಕುಂತಾರವರು. ಜಾಗನೂ ಇಲ್ಲ, ರೋಡಿನ ಮ್ಯಾಗ ಕುಂದ್ರ ಪಾಡಿ ಅದ. ಇದು ರೈತರಿಗೆ ಹೆಂಗೆ ಮಾಡ್ರೆ ಭಾಳ ಇದು ಅಧಿಕಾರಿಗಳಾಯ್ತು, ನಮ್ಮ ಗ್ರಾಮೀಣ ಶಾಸಕರೂ ಆಯಿತು, ಇವ್ರು ಗೋಳು ಕೇಳೋರ್ನು ಯಾರು ಇಲ್ಲಿ. ಹಾಗೆ ಏನದ ಮುಂದಿನ ದಿನಗಳದ ಭಾಳ ಇದು ಆಗ್ತದ. ಅದು ಏನದ ನೀವೇ ನೋಡ್ಕೋಬೇಕಾಗ್ತದ. ಅದ್ರ ಸಲುವಾಗಿ ನಾ ಹೇಳೋದೇನಂತಂದ್ರೆ, ನೀವು ತಿಳ್ಕೊಂಡು ರೈತರಿಗೆ ಏನಾರ ಇದು ಮಾಡಿದ್ರೆ ಗುಣ ಅದ. ಇಲ್ಲಾಂದ್ರೆ ಭಾಳ ಹೈರಾಣ ಬೀಳುತ್ತೆ. ಇದು ಮುಂದೆ ನಾವು ನ್ಯಾಯ ಮುಂದಕ್ಕೆ ಹೋಗ್ಬೇಕಾಗ್ತದ. ಅದ್ರ ಸಲುವಾಗಿ ಒಂದು ಮಾತು ಹೇಳತ್ತಿದ್ದೇವೆ, ರೈತರಿಗೆ ಕಷ್ಟ ಕೊಟ್ಟರೆ ನೀವು ಯಾವ ಉದ್ದಾರನೂ ಆಗಲ್ಲ. ಈ ಇಂಥ ದಿನಗಳ ಮಳೆ ಇದ್ದಿದ್ದಿಲ್ಲ. ಈಗ ಮಳೆ ಬಿದ್ದದ 2-3 ದಿನದ ಹಿಡಿದು. ಈಗ ಬಿತ್ತಣಿಕೆ ಚಾಲು 2-3 ದಿನದ ಹಿಡಿದು ಇದೇ ಆಳದ. ಈಗ 10 ಗಂಟೆ ಆದ್ರೂ ಇದು ತೆಗೆದಿಲ್ಲ, ಮನ್ಯಾಗ ಕುಂತವ್ರು ಇದು ಮಾಡ್ತಾರಂತಂದ್ರೆ ಇಲ್ಲಿ ಯಾರು ಕೇಳ್ತಾರೆ? ಅದ್ರ ಸಲುವಾಗಿ ನಾವು ಹೇಳೋದು ಇಷ್ಟೇ, ರೈತರಿಗೆ ಏನದ ಜಲ್ದಿ ಬೀಜ ಸಿಗಬೇಕು. ಇಲ್ಲಾಂದ್ರೆ ಇದು ಮುಂದಕ್ಕೂ ನಾವು ನ್ಯಾಯ ಕೇಳಕ್ಕೆ ಹೋಗ್ಬೇಕಾಗ್ತದೆ.